ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ. ಈಗ ನಾನು ಕೆಲಸದಿಂದ ಬಂದೆ, ಸ್ವಲ್ಪ ಏನೋ ಟಯರ್ಡು. ಬ್ರೆಡ್ ಇತ್ತು ನೋಡಿ, ಬ್ರೆಡ್ನ ಇಟ್ಕೊಂಡಿದ್ದೀನಿ ನೋಡಿ. ಈ ಥರ ಬ್ರೆಡ್ ತೊಗೋಬೇಕು, ಚೆನ್ನಾಗಿರುತ್ತೆ, ಸ್ಮೂತು. ಉಪ್ಪುದು ಇದು ಬ್ರೆಡ್ಡು, ಉಪ್ಪು ಬ್ರೆಡ್ ತೊಗೊಂಡಿದ್ದೀನಿ. ಯಾಕೆಂದರೆ ಇವತ್ತು ಏನೋ ತಿನ್ನಬೇಕು ಅನ್ನಿಸ್ತು. ಸಾಯಂಕಾಲ ಬಂದಲ್ಲ, ಇವಾಗ ಜಸ್ಟು 7 o'clock ಬಂದೆ, ಸ್ನಾನ ಮಾಡಿ. ಈಗ ಇದನ್ನು ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಒಂದು 6 ಪೀಸ್ ಇದೆ. 6 ಪೀಸ್ ಬ್ರೆಡ್ಡಲ್ಲಿ ಏನು ಮಾಡೋಣ ನೋಡೋಣ ಬನ್ನಿ. ನೋಡಿ, ನಾನು ಇದಕ್ಕೆ ಕಡಲೆ ಇಷ್ಟು ಹಾಕ್ತೀನಿ. ಒಂದು 50 ಗ್ರಾಮ್ ಅಷ್ಟು ಕಡಲೆ ಹಿಟ್ಟು ಆಯಿತಾ. ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಒಂದು ಅರ್ಧ ಸ್ಪೂನಷ್ಟು. ಅದಕ್ಕೆ ಸ್ವಲ್ಪ ಚಟ್ನಿ, ಚೂರು, ಒಂದು ಚಿಟಿಕೆ ಅಷ್ಟೇ. ಅದಕ್ಕೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ, ಸ್ವಲ್ಪ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಸ್ವಲ್ಪ ಇದಕ್ಕೆ ಉಪ್ಪು, ಜಾಸ್ತಿ ಬೇಡ, ಸ್ವಲ್ಪ ಇದಕ್ಕೆ ವೈಟ್ ಪೇಪರ್ ಪೌಡ್ರ್ ಅರ್ಧ ಸ್ಪೂನಷ್ಟು. ಇದಕ್ಕೆ ಸ್ವಲ್ಪ ಅರ್ಧ ನಿಂಬೆಹಣ್ಣು, ಎಲ್ಲ ಈ ಥರ ಕಲಿಸ್ಕೊಳ್ಳೋಣ. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ಈ ಥರ ಕಲಿಸ್ಕೊಬೇಕು. ಕಲಿಸ್ಕೊಂಡು ನೋಡಿ, ಈ ಥರ ಕಲಿಸಿದ್ದೀನಿ. ಇದಕ್ಕೀಗ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕೋಣ. ಸ್ವಲ್ಪ ನೀರು ಹಾಕುವ. ಇದಕ್ಕೆ ಸ್ವಲ್ಪ ಒಂಚೂರು ನೀರು ಹಾಕೋಣ. ಡಿಫ್ರೆಂಟ್ ಆಗಿರಲಿ ಅಂತ ಅಷ್ಟೇ, ಬೇರೆ ಏನಿಲ್ಲ. ಎಲ್ಲ ತಿನ್ನೋದೇ ಚೆನ್ನಾಗಿರುತ್ತೆ. ನೋಡಿ, ಬ್ರೆಡ್ ತೊಗೊಂಡಿದ್ದೀನಿ. ಈಗ ಬ್ರೆಡ್ಡಿಗೆ ಈಗ ಹಚ್ಕೋ. ಹೀಗೆ ದಿನ ಒಂದೇ ಥರ ತಿಂದು ಬೇಜಾರಲ್ವ? ಇದು ಒಂಥರ ಬ್ರೆಡ್ ರೋಸ್ಟ್ ಅಲ್ಲ, ಇದು ಚೆನ್ನಾಗಿರುತ್ತೆ. ಸ್ಮೂತಾಗಿರೋ ಬ್ರೆಡ್ ತೊಗೊಳ್ಳಿ. ಫ್ರಿಜ್ಜಲ್ಲಿ ಇಟ್ಟಲ್ಲಿ ಏನಾಗುತ್ತೆ ಅಂದರೆ ಸ್ವಲ್ಪ ಗಟ್ಟಿ ಬಂದ್ಬಿಡುತ್ತೆ ಬ್ರೆಡ್ಡು. ಚೆನ್ನಾಗಿರುತ್ತೆ, ತೊಗೋಬೇಕು, ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಈಗ ಹಾಕ್ಕೊಂಡಿದ್ದೀನಿ, ಬನ್ನಿ ಹೊಲೆ ಹಚ್ಚು. ನೋಡಿ, ತವ ಇಟ್ಟಿದ್ದೀನಿ. ತವ ಎಣ್ಣೆ ಈಗ ಕಲ್ಕಲಿದೆ. ಈಗ ಒಂದೊಂದೇ ಹಾಕು. ಸಾಕು, ಎರಡೆಡೆ.
6 ಪೀಸ್ಗೂ ಆಗುತ್ತೆ. 6 ಪೀಸ್ಗಾಗಷ್ಟೇ ಕಲಿಸ್ಕೊಂಡಿರೋದು. ಮಕ್ಕಳು ಇದು ತರಕಾರಿ ತಿನ್ನೋಲ್ಲ, ಮೆಣಸಿಕಾಯಿ ಅದು ಇದು ಕೊಟ್ಟರೆ ತಿನ್ನೋದೇ ಇಲ್ಲ. ನನ್ನ ಮಗ ಅಂತೂ ತಿನ್ನೋದೇ ಇಲ್ಲ. ಅದಕ್ಕೆ ಅವ್ನಿಗೆ ಹಿಂಗೆ ಮಾಡ್ಕೊಡ್ತೀನಿ. ನೋಡಿ ಹೀಗೆ ಆಯಿತು, ತೆಗ್ಬಿಡೋಣ. ಮತ್ತೆ ಹಿಡ್ತಾ ಇದ್ದೀನಿ. ಇದು ಕಡಲೆ ಹಿಟ್ಟಲ್ವಾ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬೇಕು. ನಾವು ಎಣ್ಣೆಲಿ ಕರಿತಾ ಇಲ್ವಲ್ಲ, ಅದಕ್ಕೋಸ್ಕರ ಹಾಕಿದ್ರೆ ಚೆನ್ನಾಗಿರುತ್ತೆ. ಯಾರು ನನ್ನ ವೀಡಿಯೋ ನೋಡ್ತಾಯಿದ್ದೀರೋ ಕೊನೆ ತನಕ ವೀಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬರ್ ಆಗಿ. ಮಕ್ಕಳುಗಳು ಕೊಟ್ಟರೆ ಸೂಪರಾಗಿ ತಿಂತಾರೆ. ದೊಡ್ಡವ್ರಿಗೂ ಸಂಜೆ ಟೈಮಲ್ಲಿ ಬಂದಾಗ 2 ಪೀಸ್ ತಿಂದರೆ ಸಾಕು, ಹೊಟ್ಟೆ ತುಂಬಿಡೋಗ್ಬಿಡುತ್ತೆ. ಇನ್ನು ಊಟನೇ ಬೇಡ ಅನಿಸುತ್ತೆ, ಆ ಥರ ಇರುತ್ತೆ. ಏಕೆಂದರೆ ದಿನ ಒಂದೇ ಥರ ಅಡುಗೆಗಳು, ಅದೇ ಥರ ತಿಂಡಿ, ಅದೇ ಥರ ಮಾಡ್ಕೊಂಡು ತಿಂದರೆ ಏನು ಲಾಭ? ಇದನ್ನು ಈ ಥರ ಮಾಡ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಸಿಮ್ಮಾಗಿದೆ, ಅದಕ್ಕೆ ಲೇಟಾಗಿ ಆಗ್ತಾಯಿದೆ. ಸಿಮ್ ಮಾಡಿಬಿಟ್ಟಿದ್ನಲ್ಲ, ಅದಕ್ಕೆ ತುಂಬ ಚೆನ್ನಾಗಾಗಿದೆ. ನೋಡಬೇಕು, ಸಕ್ಕತ್ತಾಗಿರುತ್ತೆ. ನಾನು ಒಂದು ಸಲ ಮಾಡ್ಕೊಂಡು ತಿಂದಿದ್ದೀನಿ, ಅವಾಗವಾಗ ಮಾಡ್ತಾಯಿರ್ತೀನಿ ನಾನು. ಬ್ರೆಡ್ ಚಿತ್ರಾನ್ನ, ಬ್ರೆಡ್ ಉಪ್ಪಿಟ್ಟು, ಇದೆಲ್ಲ ತುಂಬ ಚೆನ್ನಾಗಿ ಒಂದು ಕಾಲದಲ್ಲಿ ನಮಗೆ ತಲೆಕಾಯಿ ದಿಢೀರಿದೆ ಈ ಥರದ್ದು ತಿಂದು. ಅದನ್ನೆಲ್ಲ ನಾವು ನೋಡ್ಕೊಂಡು ಮಾಡಬೇಕು. ಜನಕ್ಕೆ ಕೊಟ್ಟು ಹೇಳಬೇಕಲ್ವ, ನಾವು ಈ ಥರನೇ ಇರ್ತೀವಿ, ಹಿಂಗಿರ್ತೀವಿ, ಅದು ಈ ಥರನೇ ತಿಂದ್ವಿ ಅಂತ. ನಾವು ಸ್ವಲ್ಪ ಆಗಬೇಕು, ಆಗಲಿ. ಇದು ಲಾಸ್ಟ್ ಮುಗಿತು. ಇದು ಬೆಂದರೆ ಆಯಿತು. ನೋಡಿ ಫ್ರೆಂಡ್ಸ್, ರೆಡಿ. ನಾವು ಬೇಕು ಅಂದರೆ ಒಂದಕ್ಕೆ ಹಾಕೊಳ್ಳೋಣ. ಇಷ್ಟ ಆದರೆ ಇವತ್ತಿನ ಬ್ರೇಕ್ಫಾಸ್ಟಾಗ ಊಟನೇ ಇದು. ತುಂಬ ಚೆನ್ನಾಗಿದೆ. ಹೇಳ್ಕೊಬೇಕಂದ್ರೆ ಮಕ್ಕಳಿಗೆ ನಾವೇನಾದರೂ ಹೋದರೆ ಅಂಗಡಿಗೆ ಒಂದೇ ಒಂದು ಬ್ರೆಡ್ ರೋಸ್ಟು, 2 ಬ್ರೆಡ್ ರೋಸ್ಟ್ಗೆ 20
ಫಸ್ಟ್ 20 ರೂಪಾಯಿ ಇತ್ತು, ಈಗ 30 ರೂಪಾಯಿ ಆಗಿದೆ. ಏನು ತೊಗೊಂಡು ತಿನ್ನೋದು ಅಂತ ಗೊತ್ತಿಲ್ಲ. ಇದು ಕಟ್ಲೆಟ್ ಹಾಕಿದ್ದೀವಲ್ಲ, ಅದರಿಂದ ಇನ್ನೂ ಚೆನ್ನಾಗಿದೆ. ಕೊನೆ ತನಕ ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದ. ಥ್ಯಾಂಕ್ ಯು.